ಇವತ್ತು ನಮ್ಮ ಆಫೀಸಲ್ಲಿ ಎಲ್ಲ ಫ್ರೆಂಡ್ಸು ಸೇರಿ ಸ್ಯಾರಿ ಉಟ್ಕೊಂಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಸ್ಯಾರಿ ಉಟ್ಕೊಂಬರೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಇವತ್ತು ಹಾಗಾಗಿ ನಾನು ಬೆಳಗ್ಗೆ ಬೇಗ 6 ಗಂಟೆಗೆ ಎದ್ದು ರೆಡಿ ಆಗ್ತಿದ್ದೆ. ಯಾಕಂದರೆ ನನ್ನ ಆಫೀಸ್ ಕ್ಯಾಬ್ ಬರೋದು 7:30. ಸೊ ಅಷ್ಟರಲ್ಲಿ ನಾನು ರೆಡಿ ಆಗಿರಬೇಕು. ಹಾಗೆ ನಾನು ಉಟ್ಕೊಂಡಿರೋ ಸೀರೆ ನಮ್ಮ ಮಮ್ಮಿದು ತುಂಬ ಓಲ್ಡ್ ಸ್ಯಾರಿ. ಅದಕ್ಕೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ರೆಡ್ ಕಲರ್ ಬ್ಲೌಸ್ ಹಾಕಿದ್ದೀನಿ. ಗ್ರೀನ್ ಆ್ಯಂಡ್ ರೆಡ್ ಯಾವತ್ತೂ ಓಲ್ಡ್ ಆಗಲ್ಲ ಅಲ್ವಾ, ಹಳೆ ಕಾಂಬಿನೇಷನ್ನು. ಹಾಗೆ ಇನ್ನೊಂದಂದರೆ ಸುಮಾರು ಜನ ಹೇಳ್ತಾರೆ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಅದು ಕರೆಕ್ಟ್. ಬಟ್ ನಮ್ಮ ಓನ್ ಲೈಫಲ್ಲಿ ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಾಗ ಅಥವಾ ಗ್ರೂಮ್ ಮಾಡ್ಕೊಂಡಾಗ ನಮ್ಮ ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಹಾಗೆ ನಾವು ಯಾವ ಥರ ಮಾತಾಡ್ತೀವಿ ಅದು ಕೂಡ ಚೇಂಜ್ ಆಗುತ್ತೆ. ನಾವು ಯಾವುದೇ ಒಂದು ಪರ್ಸನ್ ನೋಡಬೇಕಾದ್ರೆ ನಾವು ಫಸ್ಟ್ ನೋಡೋದು ಯಾವ ಥರ ಅವರು ಪ್ರೆಸೆಂಟೇಬಲ್ ಆಗಿದ್ದಾರೆ, ಯಾವ ಥರ ಮಾತಾಡ್ತಾರೆ, ಮತ್ತು ಅವರ ಬಿಹೇವಿಯರ್ನ ನೋಡಿ ನಾವು ಅವ್ರ ಕಡೆ ಅಟ್ರಾಕ್ಟ್ ಆಗ್ತೀವಿ. ಸೊ ಲುಕ್ ಗುಡ್, ಫೀಲ್ ಗುಡ್, ಆ್ಯಂಡ್ ವೆನ್ ಯು ಫೀಲ್ ಗುಡ್ ಯು ನ್ಯಾಚುರಲಿ ಕ್ಯಾರಿ ಯುವರ್ ಸೆಲ್ಫ್ ವಿತ್ ಮೋರ್ ಕಾನ್ಫಿಡೆನ್ಸ್, ಆ್ಯಂಡ್ ಕಾನ್ಫಿಡೆನ್ಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಯು ಕ್ಯಾನ್ ವೇರ್. ಸೊ ಇವತ್ತು ನಾನು ಹಾಕ್ತಿರೋ ಎಲ್ಲ ಪ್ರಾಡಕ್ಟ್ಸ್ನ ಡೀಟೇಲ್ಸ್ನ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ನಾನು ಹಾಕೋತಿರೋ ಇಯರಿಂಗ್ ಅದು ಆ್ಯಕ್ಚುಲಿ ಪ್ರೆಸ್ಸಿಂಗ್ ಬೂಡಿ, ಅದನ್ನು ನಾನು ಇಯರಿಂಗ್ ಆಗಿ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಸಿಂಪಲ್ಲಾಗಿ ಬಿಂದಿ ಇಟ್ಕೊಂಡು ಫೈನಲಾಗಿ ಬಳೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಇವತ್ತಿಗೆ ಇಷ್ಟೇ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.